ಹಾಯ್ ಫ್ರೆಂಡ್ಸ್, ಈ ಥರ ಆಲ್ಟ್ರೇಷನ್ ಮಾಡಿರೋ ಬಿಲ್ಡಿಂಗ್ನ ನಾವು ಈ ಥರ ಪೇಂಟಿಂಗ್ ಮಾಡಿದ್ದೀವಿ. ಇದು ಯಾವ ಥರ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾವೀಗ ನೋಡೋಣ. ಮೊದಲಿಗೆ ನಾವು ಸಿಮೆಂಟಲ್ಲೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆಲ್ಟ್ರೇಷನ್ ಮಾಡಬೇಕಾದ್ರೆ ಜಾಸ್ತಿ ಮೇಸ್ತ್ರಿಗಳು ಏನು ಮಾಡ್ತಾರೆ ಅಂದರೆ ಸಿಮೆಂಟ್ ಸೋರಿಸ್ತಾರೆ. ಅಂದರೆ ಇದು ಕಾಮನ್ನಾಗಿ ಸೋರುತ್ತೆ, ಬಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಪ್ರೇಮರ್ ಅಪ್ಲೈ ಮಾಡ್ಕೊತಾ ಇದ್ವಿ. ಅಂದರೆ ಬಿಲ್ಡಿಂಗ್ ಜಾಸ್ತಿ ಆಲ್ಟ್ರೇಷನ್ ಮಾಡಿದ್ದಾರೆ, ಹಂಗಾಗಿ ನಾವು ಸೆಕೆಂಡ್ ಸ್ಟೆಪ್ ಆಗಿ ಪ್ರೇಮರನ್ನು ಅಪ್ಲೈ ಮಾಡ್ತಾ ಇದ್ವಿ. ಈ ಪ್ರೇಮರ್ ಅಪ್ಲೈ ಮಾಡಿದಾದಮೇಲೆ ಒಂದು 6 ಅವರ್ಸ್ ಗ್ಯಾಪ್ ಕೊಡಬೇಕಾಗತ್ತೆ. 6 ಅವರ್ ಗ್ಯಾಪ್ ಕೊಟ್ಟಾದಮೇಲೆ ನೆಕ್ಸ್ಟು ಕ್ರ್ಯಾಕ್ ಪೇಸ್ಟ್, ಅಂದರೆ ಎಲ್ಲೆಲ್ಲಿ ಕ್ರ್ಯಾಕ್ಸ್ ಇದೆಯೋ ಆ ಕ್ರ್ಯಾಕ್ಸ್ ಎಲ್ಲ ಸ್ವಲ್ಪ ಓಪನ್ ಮಾಡಿಕೊಂಡು ಕ್ರ್ಯಾಕ್ಸ್ ಎಲ್ಲ ಫಿಲ್ ಮಾಡ್ಕೋಬೇಕು. ಕ್ರ್ಯಾಕ್ಸು ಫಿಲ್ ಮಾಡ್ದಿರಂಗೆ ಏನಾದರೂ ಎಮೋಷನ್ ಏನಾದರೂ ಅಪ್ಲೈ ಮಾಡಿದ್ದೀವಿ ಅಂದರೆ ಮಳೆ ಬಂದಾಗ ನೆಮ್ಮೆಲ್ಲ ಒಳಗಡೆ ಗೋಡೆಗಳೆಲ್ಲ ಸ್ವಲ್ಪ ನೆಮ್ಮ ಹೊಡಿಯುತ್ತೆ, ಆವಾಗ ಪೇಂಟೆಲ್ಲ ಕಿತ್ಕೊಂಬರುತ್ತೆ. ಸೊ ಹಂಗಾಗಿ ಕಂಪಲ್ಸರಿಯಾಗಿ ಕ್ರ್ಯಾಕ್ ಪೇಸ್ಟ್ ಅಪ್ಲೈ ಮಾಡಲೇಬೇಕು. ಕ್ರ್ಯಾಕ್ ಪೇಸ್ಟ್ ಆದಮೇಲೆ ಎಮೋಷನ್ನು ಸ್ಟಾರ್ಟ್ ಮಾಡ್ಕೋಬೇಕು. 1 ಕೋಟ್ ಎಮೋಷನ್ನು ಇವಾಗ ಅಪ್ಲೈ ಮಾಡ್ತಾಯಿದ್ವಿ. ಫಸ್ಟ್ ಕೋಟ್ ಎಮೋಷನ್ ಆದಮೇಲೆ ಒಂದು 3 ಅವರ್ಸ್ ಗ್ಯಾಪ್ ಕೊಟ್ಟು ಮತ್ತು ಸೆಕೆಂಡ್ ಕೋಟ್ ಅಪ್ಲೈ ಮಾಡ್ಕೋಬೇಕು. ಒಂದು 3 ಅವರ್ಸ್ ಗ್ಯಾಪ್ ಅಂದರೆ ಚೆನ್ನಾಗಿ ಡ್ರೈ ಆದಮೇಲೆ ಸೆಕೆಂಡ್ ಕೋಟು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಫೈನಲ್ಲಾಗಿ ನಮ್ಮ ಬಿಲ್ಡಿಂಗ್ ಈ ಥರ ಫಿನಿಷಿಂಗ್ ಬಂದೈತೆ ಔಟ್ಲುಕ್. ಈ ಥರ ಪೇಂಟಿಂಗ್ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.